ಹಲೋ ಸ್ನೇಹಿತರೆ, ಪುಷ್ಪ ಅವರು ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಬನ್ನಿ ಚರ್ಚೆ ಮಾಡೋಣ. ಸೌಂದರ್ಯಕ್ಕೆ ಕೊರತೆ ಇಲ್ಲ, ಆದರೂ ಯಜಮಾನರು ಮಾಡಲ್ಲ ಎಂದು ಮಾಹಿತಿ ತಿಳಿಸಿದ್ದಾರೆ. ಅಗಲವಾದ ಬೆನ್ನಿನ ಕೆಳಭಾಗ ಹೊಂದಿದ್ದಾಳೆ, ತುಳುಕುವ ಮೈಕಟ್ಟು ಕೂಡ ಇರುತ್ತೆ, ಗೋಧಿ ಬಣ್ಣದ ತೊಡೆಗಳು. ಇಷ್ಟೊಂದು ಆಕರ್ಷಕವಾಗಿದ್ದರೂ ಯಜಮಾನರು ಮಾಡಲ್ಲ ಎಂದು ಖುದ್ದಾಗಿ ಪುಷ್ಪಾವತಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಈಕೆ ಹತ್ತಿರ ಜೀಪ್ ಲಿಬರ್ಟಿ ಜೆಟ್ ಎಡಿಷನ್ ಒಂದು ಒಳ್ಳೆ ಜೀಪ್ ಇರುತ್ತೆ. ಈ ಒಂದು ಜೀಬಲ್ಲಿ ಬಂದು ಭೇಟಿ ಆಗುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಎರಡು ತೊಡೆಗಳು ಪೂರ್ಣ ಅಗಲ ಮಾಡಿ ತೋರಿಸುತ್ತೇನೆ, ಆದರೂ ಯಜಮಾನರಿಗೆ ಆಸೆ ಆಗುತ್ತಿಲ್ಲ ಎಂದು ಪುಷ್ಪಾವತಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಕಾರಣ, ಅವರಿಗೆ BP ಇದೆ, ಇದರ ಜೊತೆಗೆ ಅವರಿಗೆ ಶುಗರ್ ಕಾಯಿಲೆ ಕೂಡ ಇರೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಕೆಂಪು ತುಟಿಗಳಿಂದ ಮೈಯೆಲ್ಲ ಮುತ್ತು ಕೊಟ್ಟರೂ ಕೂಡ ಅವರಿಗೆ ಆಸೆ ಆಗೋದಿಲ್ಲ. ಇವೆಲ್ಲ ಕಾರಣದಿಂದ ಸ್ನೇಹಿತರೆ ಇವರು ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಪ್ರಸ್ತುತ ಪುಷ್ಪಾವತಿ ಅವರಿಗೆ ಈ ರೀತಿ ಒಬ್ಬ ವ್ಯಕ್ತಿ ಬೇಕಾಗಿದ್ದಾನೆ. ಮುಂದಿನ ಬಾಲ್ ಸ್ವಲ್ಪ ನೋಡಿದರೆ ಸಾಕು, ಟೈಟ್ ಮಾಡುವ ಸಾಮರ್ಥ್ಯ ಹೊಂದಿರಬೇಕು. ಅಂದರೆ ಮನಸ್ಸಲ್ಲಿ ಆಸೆ ಹುಟ್ಟುವ ವ್ಯಕ್ತಿ ಆಗಿರಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಂದು ಸಲ ಗುದ್ದೋದಕ್ಕೆ ಶುರು ಮಾಡಿದರೆ ಸಾಕು ಅನ್ನುವವರೆಗೆ ನಿಲ್ಲಬಾರದು. ಈ ರೀತಿ ವ್ಯಕ್ತಿ ಆಗಿದ್ರೆ ಖಂಡಿತ ಜೀಪ್ ಲಿಬರ್ಟಿ ಜೆಟ್ ಎಡಿಷನ್ನಲ್ಲಿ ಬಂದು ಭೇಟಿ ಆಗುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದು ಸ್ನೇಹಿತರೆ ಈಕೆ ಹತ್ತಿರ ಇರ್ತಕ್ಕಂಥ ಜೀಪ್ ಲಿಬರ್ಟಿ ಜೆಟ್ ಎಡಿಷನ್ ಅಂತ ಒಂದು ಒಳ್ಳೆ ಕಾರ್ ಇದೆ. ಇದರಲ್ಲಿ ಬಂದು ಭೇಟಿ ಆಗುವುದಾಗಿ ಮಾಹಿತಿ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಜೀಪ್ನ ಕ್ರೋಮ್ ಗ್ರಿಲ್ ಬಂದ್ಬಿಟ್ಟು ತುಂಬಾನೇ ಯೂನಿಕ್ ಆಗಿರುತ್ತೆ. ನೀವು ಕೂಡ ನೋಡ್ತಾ ಇರ್ಬೋದು. ಅದೇ ರೀತಿ ಬಾಡಿ ಕಲರ್ ಕ್ಲಾಡಿಂಗ್ ಆ್ಯಂಡ್ 20 ಇಂಚ್ ಪಾಲಿಶ್ಡ್ ಅಲ್ಯೂಮಿನಿಯಂ ವೀಲ್ಸ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಜೀಬಲ್ಲಿ ಸ್ನೇಹಿತರೆ 3.7 ಲೀಟರ್ಸ್ V6 ಇಂಜಿನ್ ಇರುತ್ತೆ. ಈ ಒಂದು ಇಂಜಿನ್ 210 HP ಆ್ಯಂಡ್ 235 LB ವರೆಗೆ ಒಂದು ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಸ್ಮೂತ್ ರೈಡ್ ಕಮ್ಸ್ ವಿತ್ ಆನ್ ಇಂಡಿಪೆಂಡೆಂಟ್ ಫ್ರಂಟ್ ಸಸ್ಪೆನ್ಷನ್ಸ್ ಆ್ಯಂಡ್ ಸಾಲಿಡ್ ರಿಯರ್ ಎಕ್ಸೆಲ್ ಫಾರ್ ಎ ಬ್ಯಾಲೆನ್ಸ್ ಡ್ರೈವ್. ಸಾಲಿಡ್ ರಿಯರ್ ಎಕ್ಸೆಲ್ ಇರೋದ್ರಿಂದ ತುಂಬಾನೇ ಸ್ಮೂತ್ ಆ್ಯಂಡ್ ಬ್ಯಾಲೆನ್ಸ್ ಆಗಿ ಡ್ರೈವ್ ಮಾಡಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದರಲ್ಲಿ ಇರತಕ್ಕಂಥ ಬೆಸ್ಟ್ ಫ್ಯೂಚರ್ಸ್ ನೋಡೋದಾದ್ರೆ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ಸ್ ಇರುತ್ತೆ ಆ್ಯಂಡ್ ಲಿಮಿಟೆಡ್ ಪ್ರೊಟೆಕ್ಷನ್. ಈಕೆಯ ಸಮಸ್ಯೆ ಬಂದ್ಬಿಟ್ಟು ನೋಡೋದಕ್ಕೆ ಒಳ್ಳೆ ಮೈಕಟ್ಟು, ತುಂಬಾನೇ ಸುಂದರವಾಗಿರುತ್ತಾಳೆ, ಆದರೂ ಯಜಮಾನರು ಮಾಡುತ್ತಿಲ್ಲ. ಅದಕ್ಕೆ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅನಿಸಿಕೆ ತಿಳಿಸಿ ಖಂಡಿತ ಸಂಪರ್ಕಿಸುತ್ತಾರೆ.